ಎಲ್ರಿಗೂ ನಮಸ್ಕಾರ. ನಾವಿವತ್ತು ಟೀಮ್ ಮೈಸೂರು ವತಿಯಿಂದ ಹಳೆ ಫೋಟೋಗಳು, ಅದು ದೇವ್ರ ಫೋಟೋ ಇರ್ಬೋದು ಅಥವಾ ಅಗತ್ಯ ಇಲ್ಲದೆ ಇರುವಂಥ ಫೋಟೋಸು ಅಥವಾ ಡ್ಯಾಮೇಜ್ ಆಗಿರೋ ಫೋಟೋಸ್ ಅಂಥದ್ದು, ವಿಗ್ರಹಗಳು, ಈ ಥರ ಯಾವುದೇ ಇದ್ದರೂ ಕೂಡ ಏನು ನಮ್ಮ ಹಿಂದೆಲ್ಲ ಹಳ್ಳಿಕಟ್ಟೆ ಆ ಥರ ಕಟ್ಟೆ ಮೇಲೆಲ್ಲ ಇಡೋವಂಥದ್ದು, ಅಲ್ಲಿ ಎಸೆಯೋಂಥದ್ದು, ಪಾರ್ಕ್ಗಳಲ್ಲಿ ಇಡೋವಂಥದ್ದು, ಈ ಥರ ಏನು ಮಾಡ್ತಾಯಿದ್ರು. ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಜೊತೆಗೆ ಗೌರವಯುತವಾಗಿ ಒಂದು ವಿಲೇವಾರಿ ಮಾಡಬೇಕು ಅಂತ ಹೇಳಿ ನಮ್ಮ ತಂಡದಿಂದ ಇದು 5ನೇ ವಾರ. ನಾವು ಮೊದಲನೇ ವಾರ ಸುಬ್ರಾಯನ್ ಕೆರೆ ಸ್ವಾತಂತ್ರ್ಯ ಹೋರಾಟಗಾರರ ಉದ್ಯಾನವನ ಶಾಂತಲಾ ಥಿಯೇಟ್ರು ಎದುರುಗಡೆ ಇರುವಂಥದ್ದು ಒಂದು ಪಾರ್ಕಲ್ಲಿ ಮೊದಲನೇ ವಾರ ಮಾಡಿದ್ವಿ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಬಂದಿತ್ತು. ಅದಾದಮೇಲೆ ಎರಡನೇದು ಯೋಗ ಉದ್ಯಾನವನ ರಾಮಕೃಷ್ಣ ನಗರದ ಒಂದು ಪಾರ್ಕ್ನಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಮೂರನೇದಾಗಿ ಶಿವಾಜಿ ಪಾರ್ಕ್, ಎನ್.ಆರ್. ಮೊಹಲದ ಶಿವಾಜಿ ಪಾರ್ಕ್ನಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿಂದ 4ನೇ ಕಾರ್ಯಕ್ರಮ ಒಂಟಿಕೊಪ್ಪಲ್ನ ಚೆಲುವಾಂಬ ಪಾರ್ಕಲ್ಲಿ 4ನೇ ಕಾರ್ಯಕ್ರಮ. ಇದು 5ನೇ ಕಾರ್ಯಕ್ರಮ. ಒಂದು ಭಾಳ ಜನರಿಂದ ಒಂದು ವ್ಯಾಪಕವಾದ ಮೆಚ್ಚುಗೆ ವ್ಯಕ್ತವಾಗಿದೆ. ನಮ್ಮ ಒಂದು ಚಟುವಟಿಕೆಯನ್ನು ನೋಡಿ ಮೈಸೂರು ಮಿತ್ರ ಮತ್ತು ಆಂದೋಲನ ಪತ್ರಿಕೆಯವರು ಅವರೇ ಸ್ವತಃ ನಮಗೆ ನಮ್ಮ ಸಂಚಾಲಕರಾದ ಗೋಕುಲ್ ಗೌರ್ನವ್ರಿಗೆ ಕಾಲ್ ಮಾಡಿ ಇಲ್ಲ ನಾವು ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡ್ತೀವಿ, ಇದರಿಂದ ಜನರಿಗೆ ಭಾಳ ಉಪಯೋಗ ಆಗ್ತಾಯಿದೆ, ಈ 5ನೇ ವಾರನೂ ನೀವು ಮುಂದುವರಿಸಿ ಅಂತ ಹೇಳಿ ನಮಗೆ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಇದು 5ನೇ ವಾರ ಮತ್ತು ಕೊನೆ ವಾರ. ಇದೇ ರೀತಿ ಕಾರ್ಯಕ್ರಮಗಳನ್ನ ಮುಂದಿನ ವರ್ಷ ಕೂಡ ನವಂಬರ್ ತಿಂಗಳಲ್ಲಿ ನಾವು ಹಮ್ಮಿಕೊಂಡು ಮಾಡ್ತೀವಿ. ಒಂದು ಗೌರವಯುತವಾಗಿ ನಮ್ಮ ದೇವ್ರ ಫೋಟೋಸು, ಹಿರಿಯರ ಫೋಟೋಸು ಯಾವುದೇ ಇದ್ರೂ ಮನೆಯಲ್ಲಿ ಬೇಡವಾದಂಥ ಒಂದಷ್ಟು ಫೋಟೋಸ್ನ ಗೌರವಯುತವಾಗಿ ವಿಸರ್ಜನೆ ಮಾಡೋ ನಿಟ್ಟಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ನೀವೆಲ್ಲ ನೋಡ್ತಾ ಇರ್ಬೋದು, ಇದು ಫೈಬರ್ ಇರೋವಂಥದ್ದು. ಇದನ್ನು ಮೊಳೆ ತೆಗೆದು ನಾವು ಸಪ್ರೇಟ್ ಮಾಡಿ ಇದನ್ನು ರೀಸೈಕಲ್ ಕೊಡ್ತೀವಿ. ಮತ್ತು ಗಾಜುಗಳನ್ನ ಅಲ್ಲಿ ನೋಡಿ ಅಲ್ಲಿ ಸಪ್ರೇಟ್ ಹಾಕ್ತಾಯಿದ್ದೀವಿ. ಅದನ್ನು ರೀಸೈಕಲ್ ಮಾಡೋರಿಗೆ ಕೂಡ ಅದನ್ನು ಸಪ್ರೇಟ್ ಮಾಡ್ತೀವಿ. ಮತ್ತು ಮಣ್ಣಲ್ಲಿ ಏನೇನು ಕರಗುತ್ತೆ, ಅದು ಪೇಪರ್ ಇರ್ಬೋದು ಅಥವಾ ರಟ್ಟಿ ಇರ್ಬೋದು, ಅದನ್ನು ಸಪ್ರೇಟ್ ಮಾಡಿ ಅಲ್ಲಿ ಹಿಂದೆ ಒಂದು ಗುಂಡಿ ತೆಗೆದಿದ್ದೀವಿ. ಆ ಗುಂಡಿಯಲ್ಲಿ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿ ನಂತರ ಕೊನೆಯಲ್ಲಿ ಒಂದು ಸಸಿ ನೆಟ್ಟು ನೀರು ಹಾಕ್ತೀವಿ. ಅಂದರೆ ಒಂದು ಗೌರವಯುತವಾಗಿ ಒಂದು ವಿಸರ್ಜನೆ ಮಾಡೋಂಥ ಕೆಲಸನ ನಮ್ಮ ಟೀಮ್ ಮೈಸೂರು ತಂಡದಿಂದ ನಾವು ಮಾಡ್ತಾಯಿದ್ವಿ. ಇವತ್ತು ಇನ್ನೂ ಕೆಲವರು ನಮ್ಮ ಆ ಭಾಗದಿಂದ, ನರಸೀಪುರ ಭಾಗದಿಂದ, ಸರ್ದಾರ್ ವಲ್ಲಭಾಯಿ ಪಟೇಲ್ ನಗರದ ಕಡೆಯಿಂದನೂ ಕೂಡ ನಮ್ಮ ತಂಡದ ಹಿತೈಷಿಗಳು ಸಾಕಷ್ಟು ಸಹೋದರಿಯರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ನಿರಂತರವಾಗಿ 5 ವಾರ ಕೂಡ ಈ ಚಟುವಟಿಕೆಯಲ್ಲಿ ಭಾಗಿಯಾಗಿರುವಂಥ ನಮ್ಮ ತಂಡದ ಎಲ್ಲ ಸದಸ್ಯರುಗಳಿಗೆ ಗೌರವಾನ್ವಿತ ನಮ್ಮ ಎಲ್ಲ ಹಿರಿಯರಿದ್ದಾರೆ, ತುಂಬ ಜನ. ಎಲ್ರಿಗೂ ಕೂಡ ನಾನು ಗೌರವಗಳನ್ನ ಸಲ್ಲಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ.